ಬೆಳಗಿನ ಬೆಳಕು. ಅರಣ್ಯಕಾಂಡ 5:1-3. ಪಾಳೆಯವನ್ನು ಕಾಯುವುದು. ಭಾಗ 4. ಯೆಹೋವನು ತನ್ನ ಜನರ ಮಧ್ಯೆ ವಾಸಿಸುತ್ತಿದ್ದ ಕಾರಣ ಪಾಳೆಯವನ್ನು ಅಶುದ್ಧತೆಯಿಂದ ಕಾಪಾಡಬೇಕೆಂದು ಮೋಶೆಗೆ ನೀಡಿದ ಆಜ್ಞೆಯನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಈಗಾಗಲೇ ನಾವು ಮೊದಲ 2 ವಿಧಗಳನ್ನು ನೋಡಿದ್ದೇವೆ: ಹರಡಬಲ್ಲ ಕುಷ್ಠರೋಗ ಮತ್ತು ಒಳಗಿನಿಂದ ಹರಿದು ಮುಟ್ಟಿದನೆಲ್ಲ ಅಶುದ್ಧಗೊಳಿಸುವ ಸ್ರಾವ. ಈಗ ನಾವು ಈ ಆಜ್ಞೆಯಲ್ಲಿನ 3ನೇ ಮತ್ತು ಕೊನೆಯ ವರ್ಗಕ್ಕೆ ಬರುತ್ತೇವೆ: ಮರಣದ ಸಂಪರ್ಕದಿಂದ ಉಂಟಾಗುವ ಅಶುದ್ಧತೆ. ಅರಣ್ಯಕಾಂಡ 5:2 ಮರಣ ಹೊಂದಿದ ವ್ಯಕ್ತಿಯಿಂದ ಅಶುದ್ಧರಾಗುವವರ ಬಗ್ಗೆ ಮಾತನಾಡುತ್ತದೆ. ಮತ್ತು ನಂತರ ಅರಣ್ಯಕಾಂಡ 19ರಲ್ಲಿ ಯೆಹೋವನು ಇದರ ವಿವರಗಳನ್ನು ನೀಡುತ್ತಾನೆ. ಶವವನ್ನು ಮುಟ್ಟುವ ಯಾರೇ ಆಗಲಿ 7 ದಿನಗಳವರೆಗೆ ಅಶುದ್ಧರಾಗಿರುತ್ತಾರೆ ಮತ್ತು ದೇವರು ನೇಮಿಸಿದ ಮಾರ್ಗದಂತೆ ಶುದ್ಧೀಕರಣದ ಅಗತ್ಯವಿರುತ್ತದೆ. ಅರಣ್ಯಕಾಂಡ 19:11-13. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಒಂದು ಸರಳ ಸತ್ಯವನ್ನು ನೆನಪಿಟ್ಟುಕೊಳ್ಳಬೇಕು: ಯೆಹೋವನು ಜೀವವುಳ್ಳ ದೇವರು. ಶಾಸ್ತ್ರದಲ್ಲಿ ಜೀವ ಎಂಬುದು ಕೇವಲ ಜೈವಿಕ ಕಲ್ಪನೆಯಲ್ಲ, ಜೀವವು ಸ್ವತಃ ದೇವರೊಂದಿಗೆ ಬೆಸೆದುಕೊಂಡಿದೆ. ಮೋಶೆಯು ಜೀವವುಳ್ಳ ದೇವರ ಬಗ್ಗೆ ಮತ್ತು ಆತನ ಧ್ವನಿಯನ್ನು ಕೇಳುವ ಭಯಭಕ್ತಿಯ ಬಗ್ಗೆ ಮಾತನಾಡುತ್ತಾನೆ. ಧರ್ಮೋಪದೇಶ ಕಾಂಡ 5:23. ಆದ್ದರಿಂದ ಇಸ್ರಾಯೇಲಿನ ಪಾಳೆಯದಲ್ಲಿ ಮರಣವನ್ನು ಸಾಮಾನ್ಯ ದಿನನಿತ್ಯದ ವಿಷಯವಾಗಿ ಪರಿಗಣಿಸಲಾಗುತ್ತಿರಲಿಲ್ಲ. ಮರಣವು ದೇವರ ಸ್ವಭಾವಕ್ಕೆ ಮತ್ತು ಆತನ ನಿವಾಸಕ್ಕೆ ವಿರುದ್ಧವಾದುದನ್ನು ಪ್ರತಿನಿಧಿಸುತ್ತದೆ. ಮರಣವು ಜೀವದ ಮೂಲದಿಂದ ಬೇರ್ಪಟ್ಟಿರುವುದರ ಸಂಕೇತವಾಗಿತ್ತು. ಇದರ ಅರ್ಥ ಮಾನವ ದೇಹವು ನೈತಿಕವಾಗಿ ಕೆಟ್ಟದು ಎಂದಲ್ಲ. ದೇಹವು ದೇವರಿಂದ ಸೃಷ್ಟಿಸಲ್ಪಟ್ಟಿದೆ, ಆದರೆ ಜೀವವು ಹೊರ ಹೋಗಿದೆ ಎಂಬುದನ್ನು ತೋರಿಸುತ್ತದೆ. ಜೀವದೊಂದಿಗಿನ ಸಂಪರ್ಕವು ಕಡಿತಗೊಂಡಾಗ ಏನಾಗುತ್ತದೆ ಎಂಬುದಕ್ಕೆ ಅದು ಒಂದು ಚಿತ್ರಣವಾಗಿತ್ತು. ಮರಣವು ಎಲ್ಲಿಂದ ಬಂತು ಎಂಬುದನ್ನು ಸತ್ಯವೇದವು ಕಲಿಸುತ್ತದೆ. ಆರಂಭದಲ್ಲಿ ಅವಿಧೇಯತೆಯು ಮರಣವನ್ನು ತರುತ್ತದೆ ಎಂದು ದೇವರು ಎಚ್ಚರಿಸಿದನು. ಆದಿಕಾಂಡ 2:17. ನಂತರ ಹೊಸ ಒಡಂಬಡಿಕೆಯು ಪಾಪದ ಮೂಲಕ ಮರಣವು ಲೋಕಕ್ಕೆ ಪ್ರವೇಶಿಸಿತು ಎಂದು ವಿವರಿಸುತ್ತದೆ. ರೋಮಾಪುರದವರಿಗೆ 5:12. ಆದ್ದರಿಂದ ಶವವು ಒಂದು ಶಕ್ತಿಯುತ ಸಂಕೇತವಾಯಿತು. ಅದು ಪಾಪದ ಫಲವನ್ನು, ಅಗಲಿಕೆಯ ಅಂತ್ಯವನ್ನು ಮತ್ತು ಪತನದ ಪರಿಣಾಮವನ್ನು ಪ್ರತಿನಿಧಿಸುತ್ತದೆ. ಅದಕ್ಕಾಗಿಯೇ ಮರಣವನ್ನು ಮುಟ್ಟುವುದು ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯನ್ನು ಅಶುದ್ಧನನ್ನಾಗಿ ಮಾಡುತ್ತಿತ್ತು. ಇದೊಂದು ನೆರಳಿನ ಪಾಠವಾಗಿತ್ತು. ದೇವರ ಜನರು ಯಾವುದು ಜೀವ ಮತ್ತು ಯಾವುದು ಮರಣ, ಯಾವುದು ಆತನಿಗೆ ಸನ್ನಿಧಿಗೆ ಸೇರಿದ್ದು ಮತ್ತು ಯಾವುದು ಅಲ್ಲ ಎಂಬುದನ್ನು ಗುರುತಿಸಲು ಕಲಿಯಬೇಕು. ಇದಕ್ಕಾಗಿಯೇ ಹೊಸ ಒಡಂಬಡಿಕೆಯು ಇನ್ನೊಂದು ರೀತಿಯ ಮರಣದ ಬಗ್ಗೆ ಮಾತನಾಡುತ್ತದೆ. ದೈಹಿಕ ಮರಣವಿದೆ, ಆದರೆ ಆತ್ಮಿಕ ಮರಣವೂ ಇದೆ. ಯೇಸು ಒಮ್ಮೆ ಸತ್ತವರನ್ನು ತಮ್ಮ ಸತ್ತವರನ್ನು ಹೂಣಿಡಲಿ ಎಂದು ಹೇಳಿದನು. ಮತ್ತಾಯ 8:22. ಆತನು ಕ್ರೂರವಾಗಿ ವರ್ತಿಸುತ್ತಿರಲಿಲ್ಲ. ಕೆಲವು ಜನರು ದೈಹಿಕವಾಗಿ ಬದುಕಿದ್ದರೂ ಆತ್ಮಿಕವಾಗಿ ಸತ್ತವರಂತೆ ಇರಬಹುದು, ಅಂದರೆ ದೇವರಿಲ್ಲದೆ ಆತನ ಜೀವದಿಂದ ಬೇರ್ಪಟ್ಟು ಬದುಕದಿರಬಹುದು ಎಂದು ಆತನು ತೋರಿಸುತ್ತಿದ್ದನು. ದೇವರು ನಮ್ಮನ್ನು ಜೀವಂತಗೊಳಿಸುವ ಮೊದಲು ನಾವು ಅಪರಾಧಗಳಲ್ಲಿಯೂ ಪಾಪಗಳಲ್ಲಿಯೂ ಸತ್ತವರಾಗಿದ್ದೆವು ಎಂದು ಪೌಲನು ಬರೆಯುವಾಗ ಇದೇ ಸತ್ಯವನ್ನು ಹೇಳುತ್ತಾನೆ. ಎಫೆಸದವರಿಗೆ 2:1. ಆದ್ದರಿಂದ ಅರಣ್ಯಕಾಂಡವು ಸತ್ಯವರನ್ನು ಮುಟ್ಟುವ ಬಗ್ಗೆ ಮಾತನಾಡುವಾಗ ಅದು ಆತ್ಮಿಕ ವಾಸ್ತವಗಳನ್ನು ಅರ್ಥ ಮಾಡಿಕೊಳ್ಳಲು ನಮ್ಮನ್ನು ಮೌನವಾಗಿ ಸಿದ್ಧಪಡಿಸುತ್ತದೆ. ಮರಣದ ಸಂಪರ್ಕವೆಂದರೆ ಕೇವಲ ಶವ ಸಂಸ್ಕಾರದ ಬಗ್ಗೆ ಮಾತ್ರವಲ್ಲ, ಅದು ದೇವರಿಂದ ಬೇರ್ಪಟ್ಟ ಜೀವದೊಂದಿಗೆ ಸಂಪರ್ಕ ಹೊಂದುವುದರ ಚಿತ್ರಣವೂ ಆಗಿದೆ. ಅದಕ್ಕಾಗಿಯೇ ನ್ಯಾಯ ಪ್ರಮಾಣವು ಪಾಪದ ಮಾದರಿಗಳನ್ನು ಮತ್ತು ಶಾರೀರಿಕ ಜೀವವನ್ನು ನಿರ್ಜೀವ ಕ್ರಿಯೆಗಳು ಎಂದು ಕರೆಯುತ್ತದೆ. ನಿರ್ಜೀವ ಕ್ರಿಯೆಗಳನ್ನು ಬಿಟ್ಟು ಬಿಡುವ ಬಗ್ಗೆ ಇಬ್ರಿಯ ಪತ್ರವು ಮಾತನಾಡುತ್ತದೆ. ಇಬ್ರಿಯರಿಗೆ 6:1. ಮತ್ತು ನಾವು ಜೀವವುಳ್ಳ ದೇವರನ್ನು ಸೇವಿಸುವಂತೆ ಕ್ರಿಸ್ತನ ರಕ್ತವು ನಮ್ಮ ಮನಸಾಕ್ಷಿಯನ್ನು ನಿರ್ಜೀವ ಕ್ರಿಯೆಗಳಿಂದ ಶುದ್ಧೀಕರಿಸುತ್ತದೆ ಎಂದು ಅದು ಹೇಳುತ್ತದೆ. ಇಬ್ರಿಯರಿಗೆ 9:14. ನಿರ್ಜೀವ ಕ್ರಿಯೆಗಳೆಂದರೆ ಕೇವಲ ಕೆಟ್ಟ ಕೆಲಸಗಳು ಮಾತ್ರವಲ್ಲ, ಅವು ದೇವರ ಜೀವವನ್ನು ಹೊಂದಿರದ ಕೆಲಸಗಳು.
ಅವು ಶರೀರದ ಪಾಪಗಳಾಗಿರಬಹುದು ಅಥವಾ ಹೃದಯದ ಪಾಪಗಳಾಗಿರಬಹುದು. ಗರ್ವ, ದ್ವೇಷ, ಅಸೂಯೆ ಮತ್ತು ಮಂಡುತನ. ಒಂದು ಕೆಲಸವು ಹೊರನೋಟಕ್ಕೆ ಬಹಳ ಚಟುವಟಿಕೆಯಿಂದ ಕೂಡಿದ್ದರೂ ಅದು ದೇವರ ಆತ್ಮದಿಂದ ಹುಟ್ಟದಿದ್ದರೆ ಮತ್ತು ಆತನ ವಿಧೇಯತೆಯಲ್ಲಿ ಕಾರ್ಯ ಮಾಡದಿದ್ದರೆ ಅದು ನಿರ್ಜೀವವೇ ಆಗಿರುತ್ತದೆ. ಹಾಗಾದರೆ ಆತ್ಮಿಕವಾಗಿ ಸತ್ತವರನ್ನು ಮುಟ್ಟುವುದೆಂದರೇನು? ಇದರರ್ಥ ಜೀವವಿಲ್ಲದ ಸಂಗತಿಗಳೊಂದಿಗೆ ಅಥವಾ ದೇವರಿಂದ ಬೇರ್ಪಟ್ಟ ಸಂಗತಿಗಳೊಂದಿಗೆ ನಮ್ಮನ್ನು ನಾವೇ ಜೋಡಿಸಿಕೊಳ್ಳುವುದು. ಒಬ್ಬ ವಿಶ್ವಾಸಿಯು ಪಾಪದಲ್ಲಿ ಪಾಲ್ಗೊಂಡಾಗ, ದೈವಿಕವಲ್ಲದ ಮೌಲ್ಯಗಳನ್ನು ಅಪ್ಪಿಕೊಂಡಾಗ, ಕ್ಷಣಿಕ ಸುಖಗಳಲ್ಲಿ ಆನಂದಿಸಿದಾಗ ಅಥವಾ ಆಧ್ಯಾತ್ಮಿಕವಾಗಿ ರಾಜಿ ಮಾಡಿಕೊಂಡಾಗ ಅದು ಜೀವವಿಲ್ಲದ ವಸ್ತುವನ್ನು ಮುಟ್ಟಿದಂತೆ ಇರುತ್ತದೆ. ಇದು ಹೃದಯವನ್ನು ಮಂದವಾಗಿಸುತ್ತದೆ, ನಂಬಿಕೆಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ದೇವರ ಕಡೆಗಿನ ಸಂವೇದನೆಯನ್ನು ಕುಂದಿಸುತ್ತದೆ. ಅದಕ್ಕಾಗಿಯೇ ಪೌಲನು ಕಠಿಣ ಎಚ್ಚರಿಕೆಗಳನ್ನು ನೀಡುತ್ತಾನೆ. ಅವನು ಹೇಳುತ್ತಾನೆ, ನಿದ್ರೆ ಮಾಡುವವನೇ ಎಚ್ಚರಗೊಳ್ಳು, ಸತ್ತವರೊಳಗಿಂದ ಎದ್ದು ಬಾ, ಆಗ ಕ್ರಿಸ್ತನು ನಿನ್ನನ್ನು ಬೆಳಗುವನು. ಎಫೆಸದವರಿಗೆ 5:14. ಮೋಸ ಹೋಗಬೇಡಿರಿ, ಕೆಟ್ಟವರ ಸಹವಾಸವು ಒಳ್ಳೆಯ ನಡತೆಯನ್ನು ಕೆಡಿಸುತ್ತದೆ ಎಂದು ಅವನು ಎಚ್ಚರಿಸುತ್ತಾನೆ. 1 ಕೊರಿಂಥದವರಿಗೆ 15:33. ಅಂದರೆ ಮರಣವು ಪ್ರಭಾವದ ಮೂಲಕ ಹರಡುತ್ತದೆ. ತಪ್ಪು ಸಹವಾಸ, ತಪ್ಪು ಮನೋರಂಜನೆ, ತಪ್ಪು ಅಭ್ಯಾಸಗಳು ಮತ್ತು ತಪ್ಪು ಮನೋಭಾವಗಳು ಇವುಗಳು ನಿಧಾನವಾಗಿ ಹೃದಯವನ್ನು ದೇವರ ಸನ್ನಿಧಿಯಿಂದ ದೂರ ಕೊಂಡೊಯ್ಯುತ್ತವೆ. ಸತ್ಯವೇದವು ಈ ಕೆಲವು ನಿರ್ಜೀವ ಕ್ರಿಯೆಗಳನ್ನು ಸ್ಪಷ್ಟವಾಗಿ ಹೆಸರಿಸುತ್ತವೆ. ಪೌಲನು ಶರೀರ ಭಾವದ ಕ್ರಿಯೆಗಳನ್ನು ಪಟ್ಟಿ ಮಾಡುತ್ತಾನೆ. ಜಾರತ್ವ, ಅಶುದ್ಧತ್ವ, ವಿಗ್ರಹಾರಾಧನೆ, ಅಸೂಯೆ, ಕೋಪೋದ್ರೇಕಗಳು, ಭೇದ ಕಲ್ಪನೆಗಳು, ಕುಡಿಕೊತನ ಮುಂತಾದವು. ಗಲಾತ್ಯದವರಿಗೆ 5:19-21. ಕೃಪೆಯನ್ನು ನೀಡುವ ಬದಲು ಕೆಡವಿ ಹಾಕುವ ಕೆಟ್ಟ ಮಾತುಗಳ ಬಗ್ಗೆ ಅವನು ಎಚ್ಚರಿಸುತ್ತಾನೆ. ಎಫೆಸದವರಿಗೆ 4:29. ವಿಗ್ರಹಾರಾಧನೆಯು ಹಾನಿಕರವಾದುದಲ್ಲ, ಅದು ದೆವ್ವಗಳೊಂದಿಗಿನ ಸಹಭಾಗಿತ್ವವನ್ನು ಒಳಗೊಂಡಿರುತ್ತದೆ ಮತ್ತು ದೇವರ ಜನರು ಯೆಹೋವನ ಪಾತ್ರೆಯನ್ನು ದೆವ್ವಗಳ ಪಾತ್ರೆಯನ್ನು ಏಕಕಾಲಕ್ಕೆ ಕುಡಿಯಲು ಸಾಧ್ಯವಿಲ್ಲ ಎಂದು ಅವನಿಗೆ ಎಚ್ಚರಿಸುತ್ತಾನೆ. 1 ಕೊರಿಂಥದವರಿಗೆ 10:20-21. ಇವು ಸಣ್ಣ ಎಚ್ಚರಿಕೆಗಳಲ್ಲ. ಆತ್ಮಿಕ ಮರಣವು ನಿಜವಾದುದು ಮತ್ತು ಅದು ಒಂದು ಆಕರ್ಷಣೆಯನ್ನು ಹೊಂದಿದೆ ಎಂದು ಇದು ತೋರಿಸುತ್ತವೆ. ಸತ್ತವರನ್ನು ಮುಟ್ಟುವುದು ಯಾವಾಗಲೂ ಒಂದು ನಾಟಕೀಯ ಪತನದಂತೆ ಕಾಣಿಸುವುದಿಲ್ಲ. ಹೆಚ್ಚಾಗಿ ಇದು ಸಣ್ಣ ಪುಟ್ಟ ರಾಜ್ಯಗಳು, ರಹಸ್ಯ ಅಭ್ಯಾಸಗಳು ಮತ್ತು ದೇವರ ಜೀವದಿಂದ ಹೃದಯವನ್ನು ದೂರ ಮಾಡುವ ಸ್ನೇಹಗಳ ಮೂಲಕ ನಿಧಾನವಾಗಿ ಸಂಭವಿಸುತ್ತದೆ. ಅದಕ್ಕಾಗಿಯೇ ರೋಮಾಪುರದ ಪತ್ರವು ಒಂದು ಕಠಿಣ ರೇಖೆಯನ್ನು ಎಳೆಯುತ್ತದೆ. ಶರೀರ ಭಾವದ ಆಲೋಚನೆಯು ಮರಣ, ಆದರೆ ಆತ್ಮಭಾವದ ಆಲೋಚನೆಯು ಜೀವವು ಶಾಂತಿಯೂ ಆಗಿದೆ. ರೋಮಾಪುರದವರಿಗೆ 8:6. ಶರೀರ ಭಾವದ ಆಲೋಚನೆ ಎಂದರೆ ಕೇವಲ ಮನುಷ್ಯನಾಗಿರುವುದು ಎಂದಲ್ಲ. ಇದು ಹಳೆಯ ಸ್ವಭಾವದಿಂದ, ಸ್ವಾರ್ಥದಿಂದ ಶರೀರಕ್ಕಾಗಿ ಬದುಕುವುದು. ಇದು ಜೀವವನ್ನು ನೀಡುವ ಆತ್ಮನಿಂದ ಬೇರ್ಪಟ್ಟಿರುವುದರಿಂದ ಮರಣವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಅರಣ್ಯಕಾಂಡ 5:19 ಒಂದು ತತ್ವವನ್ನು ಕಲಿಸುತ್ತದೆ: ಮರಣದಿಂದ ದೂರವಿರಿ, ಏಕೆಂದರೆ ಮರಣವು ಅಶುದ್ಧಗೊಳಿಸುತ್ತದೆ. ಹೊಸ ಒಡಂಬಡಿಕೆಯು ಇದೇ ತತ್ವವನ್ನು ಆಳವಾದ ಮಟ್ಟದಲ್ಲಿ ಕಲಿಸುತ್ತದೆ. ಆತ್ಮಿಕ ಜೀವವನ್ನು ಕೊಲ್ಲುವ ಸಂಗತಿಗಳಿಂದ ದೂರವಿರಿ, ಏಕೆಂದರೆ ಅದು ಹೃದಯವನ್ನು ದೇವರೊಂದಿಗಿನ ಉತ್ಸಾಹಭರಿತ ಸಹಭಾಗಿತ್ವದೊಂದಿಗೆ ಬೇರ್ಪಡಿಸುತ್ತದೆ. ಅದೇ ಸಮಯದಲ್ಲಿ ನ್ಯಾಯ ಪ್ರಮಾಣವು ನಿರೀಕ್ಷೆಯನ್ನು ನೀಡುತ್ತದೆ. ನ್ಯಾಯ ಪ್ರಮಾಣದ ಅಡಿಯಲ್ಲಿ ದೇವರ ಸೂಚನೆಗಳ ಪ್ರಕಾರ ಬಳಸಲಾಗುವ ಶುದ್ಧೀಕರಣದ ನೀರು ಪರಿಹಾರವಾಗಿತ್ತು. ಅರಣ್ಯಕಾಂಡ 19:17-19. ವ್ಯಕ್ತಿಯು ಸದಾಕಾಲ ಅಶುದ್ಧನಾಗಿ ಇರುತ್ತಿರಲಿಲ್ಲ. ದೇವರು ಶುದ್ಧೀಕರಣದ ಮಾರ್ಗವನ್ನು ಒದಗಿಸಿದನು. ಅದಕ್ಕೆ ನಮ್ರತೆ ಮತ್ತು ವಿಧೇಯತೆ ಅಗತ್ಯವಾಗಿತ್ತು. ಆತ್ಮಿಕವಾಗಿ ಇಬ್ರಿಯ ಪುಸ್ತಕವು ನಮಗೆ ಶ್ರೇಷ್ಠವಾದ ಶುದ್ಧೀಕರಣವನ್ನು ತಿಳಿಸುತ್ತದೆ. ಕ್ರಿಸ್ತನ ರಕ್ತವು ನಮ್ಮನ್ನು ನಿರ್ಜೀವ ಕ್ರಿಯೆಗಳಿಂದ ಶುದ್ಧೀಕರಿಸುತ್ತದೆ. ಇದು ಕೇವಲ ಕ್ಷಮಿಸುವುದಕ್ಕಾಗಿ ಮಾತ್ರವಲ್ಲ, ನಾವು ಜೀವವುಳ್ಳ ದೇವರನ್ನು ಸೇವಿಸುವಂತೆ ನಮ್ಮನ್ನು ಪುನಃಸ್ಥಾಪಿಸುವುದಕ್ಕಾಗಿ. ಇಬ್ರಿಯರಿಗೆ 9:14. ನಾವು ಮತ್ತೆ ಮರಣಕ್ಕೆ ಮರಳಲಿ ಎಂದು ದೇವರು ನಮ್ಮನ್ನು ಶುದ್ಧೀಕರಿಸುವುದಿಲ್ಲ. ನಾವು ಜೀವದೊಂದಿಗೆ ಸಂಪರ್ಕದಲ್ಲಿ ಇರಲಿ ಎಂದು ಆತನು ನಮ್ಮನ್ನು ಶುದ್ಧೀಕರಿಸುತ್ತಾನೆ. ಮತ್ತು ಆ ಜೀವ ಯಾವುದು? ಸತ್ಯವೇದವು ಅದನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಯಾರೊಂದಿಗೆ ದೇವರ ಕುಮಾರನಿದ್ದಾನೋ ಅವರಿಗೆ ಜೀವವಿದೆ, ಯಾರಿಗೆ ದೇವರ ಕುಮಾರನಿಲ್ಲವೋ ಅವರಿಗೆ ಜೀವವಿಲ್ಲ. 1 ಯೋಹಾನ 5:12. ಜೀವವು ಕುಮಾರನಲ್ಲಿದೆ, ಏಕೆಂದರೆ ಜೀವವು ತಂದೆಯಿಂದ ಬಂದಿದೆ ಮತ್ತು ಲೋಕವು ನೀಡುವ ಕಾರ್ಯಗಳೆಲ್ಲವೂ
ತಂದೆಯಿಂದ ಬಂದದಲ್ಲ ಎಂದು ಯೋಹಾನನು ಎಚ್ಚರಿಸುತ್ತಾನೆ. ಅಂದರೆ ಶರೀರ ಆಸೆ, ಕಣ್ಣಿನ ಆಸೆ ಮತ್ತು ಬದುಕಿನ ಗರ್ವ. 1 ಯೋಹಾನ 2:16. ಭೂ ಸಂಬಂಧವಾದ ಜ್ಞಾನವು ಮೇಲಿನಿಂದ ಬಂದದಲ್ಲ ಮತ್ತು ಅದು ಅಸ್ವಸ್ಥತೆಯೂ ಪ್ರತಿಯೊಂದು ಕೆಟ್ಟ ಕೆಲಸಕ್ಕೂ ದಾರಿ ಮಾಡಿಕೊಡುತ್ತದೆ ಎಂದು ಯಾಕೋಬರು ಹೇಳುತ್ತಾನೆ. ಯಾಕೋಬ 3:15-16. ಈ ವಾಕ್ಯ ಭಾಗಗಳು ಯಾವುದು ನಿರ್ಜೀವವಾದುದು ಎಂಬುದನ್ನು ಗುರುತಿಸಲು ನಮಗೆ ಸಹಾಯ ಮಾಡುತ್ತವೆ. ಪ್ರಪಂಚವು ಅದನ್ನು ಸಾಮಾನ್ಯ, ಮೋಜು, ಬುದ್ಧಿವಂತಿಕೆ ಅಥವಾ ಯಶಸ್ಸು ಎಂದು ಕರೆದರೂ ಅದು ಮೇಲಿನಿಂದ ಬಂದದಲ್ಲದಿದ್ದರೆ ಅದು ದೇವರ ಜೀವವನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಈ ಬೆಳಕಿನ ಸಂದೇಶವು ಸ್ಪಷ್ಟವೂ ಮೃದುವೂ ಮತ್ತು ದೃಢವೂ ಆಗಿದೆ. ಯೆಹೋವನು ತನ್ನ ಜನರು ಜೀವದೊಂದಿಗೆ ಸಂಪರ್ಕದಲ್ಲಿರಬೇಕೆಂದು ಬಯಸುತ್ತಾನೆ. ಹೃದಯವು ಮರಣದೊಂದಿಗೆ ಸೇರುವುದಕ್ಕೆ ಆತನು ಇಷ್ಟಪಡುವುದಿಲ್ಲ. ಮನಸಾಕ್ಷಿಯು ಮಂದವಾಗುವುದನ್ನು ಆತನು ಬಯಸುವುದಿಲ್ಲ. ಆತ್ಮಿಕ ಮಂದತೆಯನ್ನು ಸಾಮಾನ್ಯವೆಂದು ಪರಿಗಣಿಸುವ ಸ್ಥಳವಾಗಿ ಸಭೆ ಇರಬಾರದು. ಯೆಹೋವನು ತನ್ನ ಜನರ ಮಧ್ಯೆ ವಾಸಿಸುವುದರಿಂದ ಪಾಳಿಯು ಶುದ್ಧವಾಗಿರಬೇಕು. ಇಂದು ಹೊಸ ಒಡಂಬಡಿಕೆಯು ದೇವರ ನಿವಾಸವು ಬಟ್ಟೆ ಹೊದಿಸುವ ಗುಡಾರದಲ್ಲ, ಬದಲಾಗಿ ದೇವ ಜನರ ಗುಂಪಿನಲ್ಲಿದೆ ಎಂದು ಕಲಿಸುತ್ತದೆ. ಆದ್ದರಿಂದ ನಾವು ನಮ್ಮನ್ನು ನಿರ್ಜೀವ ಕ್ರಿಯೆಗಳಿಂದ ದೂರ ಬಿಡೋಣ. ಬಿದ್ದಾಗ ಬೇಗನೆ ಕ್ರಿಸ್ತನ ಬಳಿಗೆ ಬರೋಣ, ಶುದ್ಧೀಕರಣವನ್ನು ಬಯಸೋಣ ಮತ್ತು ಉತ್ಸಾಹಭರಿತ ಜೀವನಕ್ಕೆ ಮರಳೋಣ. ನಿಮ್ಮ ಹೃದಯವು ಒಣಗಿದಂತೆ, ಭಾರವಾಗಿ ಅಥವಾ ದೇವರಿಂದ ದೂರವಾಗಿರುವಂತೆ ಅನಿಸಿದರೆ ಈ ವಾಕ್ಯವು ಒಂದು ಪ್ರೀತಿಯ ನಿರ್ದೇಶನವನ್ನು ನೀಡುತ್ತದೆ. ನೀವು ಏನನ್ನು ಮುಟ್ಟಿದ್ದೀರಿ ಎಂಬುದನ್ನು ಪರೀಕ್ಷಿಸಿ, ಯಾವುದಕ್ಕೆ ಅವಕಾಶ ನೀಡಿದ್ದೀರಿ ಎಂಬುದನ್ನು ಗಮನಿಸಿ, ಯಾವುದನ್ನು ಅಪ್ಪಿಕೊಂಡಿದ್ದೀರಿ ಎಂದು ನೋಡಿ, ನಂತರ ಅದನ್ನು ಬಚ್ಚಿಡಬೇಡಿ. ಬೆಳಕಿಗೆ ಬನ್ನಿ. ಕ್ರಿಸ್ತನ ರಕ್ತವು ಶುದ್ಧೀಕರಿಸುತ್ತದೆ, ವಾಕ್ಯವು ನವೀಕರಿಸುತ್ತದೆ. ಆತನು ಮತ್ತೆ ಜೀವವನ್ನು ನೀಡುತ್ತಾನೆ ಮತ್ತು ಜೀವವುಳ್ಳ ದೇವರಾದ ಯೆಹೋವನು ಸತ್ಯ ಹೃದಯದಿಂದ ತನ್ನ ಬಳಿಗೆ ಬರುವವರನ್ನು ಪುನಃಸ್ಥಾಪಿಸುತ್ತಾನೆ. ಈ ಎಚ್ಚರಿಕೆಯು ನಮ್ಮನ್ನು ರಕ್ಷಿಸಲಿ ಮತ್ತು ಈ ನಿರೀಕ್ಷೆಯು ನಮ್ಮನ್ನು ಮೇಲಕ್ಕೆತ್ತಲಿ. ಜೀವವುಳ್ಳ ದೇವರು ತನ್ನ ಜನರನ್ನು ಸಂಪೂರ್ಣವಾಗಿ, ಶುದ್ಧವಾಗಿ ಮತ್ತು ನಿಕಟವಾಗಿ ಬದುಕಲು ಕರೆಯುತ್ತಿದ್ದಾನೆ. ಪ್ರಯಾಣವು ಮುಗಿದು ನಂಬಿಕೆಯು ದರ್ಶನವಾಗಿ ಬದಲಾಗುವವರೆಗೆ. ಪ್ರಾರ್ಥನೆ. ತಂದೆಯಾದ ಯೆಹೋವನೇ, ನೀನು ಜೀವವುಳ್ಳ ದೇವರಾಗಿದ್ದಿ ಮತ್ತು ನಾವು ನಿನ್ನ ಜೀವಕ್ಕೆ ಹತ್ತಿರವಾಗಿರಲು ಬಯಸುತ್ತೇವೆ. ಆತ್ಮಿಕವಾಗಿ ಸತ್ತಿರುವ ಸಂಗತಿಗಳಿಂದ, ಅಂದರೆ ನಿರ್ಜೀವ ಕ್ರಿಯೆಗಳಿಂದ, ಕೆಟ್ಟ ಮಾತುಗಳಿಂದ ಮತ್ತು ನಮ್ಮ ಹೃದಯಗಳನ್ನು ದುರ್ಬಲಗೊಳಿಸುವ ಪಾಪದ ಮಾರ್ಗಗಳಿಂದ ನಮ್ಮನ್ನು ದೂರವಿಡು. ನಮ್ಮ ಮನಸ್ಸಾಕ್ಷಿಯು ಯಾವುದರಿಂದಲಾದರೂ ಮಂದವಾಗಿದ್ದರೆ ಯೇಸುವಿನ ರಕ್ತದ ಮೂಲಕ ನಮ್ಮನ್ನು ಮತ್ತೆ ತೊಳೆದು ನಮ್ಮ ಸಂತೋಷವನ್ನು, ಸಂವೇದನೆಯನ್ನು ಪುನಃಸ್ಥಾಪಿಸು. ನಮ್ಮ ಮನಸ್ಸು ಪ್ರತಿದಿನವೂ ಜೀವವನ್ನು, ಶಾಂತಿಯನ್ನು ಮತ್ತು ಪವಿತ್ರತೆಯನ್ನು ಆರಿಸಿಕೊಳ್ಳುವಂತೆ ನಿನ್ನ ಆತ್ಮನಿಂದ ನಮ್ಮನ್ನು ತುಂಬಿಸು. ಅಂತ್ಯದವರೆಗೆ ನಮ್ಮನ್ನು ನಿನ್ನ ಸನ್ನಿಧಿಯಲ್ಲಿ ಇರಿಸು ಮತ್ತು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ನಿನ್ನ ನಂಬಿಗಸ್ತ ಸೇವಕರನ್ನಾಗಿ ಮಾಡು. ಆಮೆನ್.